ಒಬ್ಬ ಹುಡುಗ ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದನು. ಅವನು ಅಧ್ಯಯನದಲ್ಲಿ ತುಂಬ ಚುರುಕಾಗಿದ್ದನು. ಆದರೆ ಅವನು ಅಧ್ಯಯನ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ, ಏಕೆಂದರೆ ಅವನು ತನ್ನ ಸ್ವಂತ ಮನೆಯನ್ನು ನಡೆಸುತ್ತಿದ್ದನು. ಅವನು ಪ್ರತಿದಿನ ತನ್ನ ಜಮೀನಿಗೆ ಹೋಗಿ ಕೆಲಸ ಮಾಡುತ್ತಿದ್ದನು ಮತ್ತು ಸಂಜೆ ಮನೆಗೆ ಬಂದ ಮೇಲೆ ಮತ್ತಷ್ಟು ಅಭ್ಯಾಸ ಮಾಡುತ್ತಿದ್ದನು. ಅವನು 10ನೇ ತರಗತಿಗೆ ಹೋದಾಗ ಎಲ್ಲ ಗ್ರಾಮಸ್ಥರು ಅವನು ಮೊದಲ ಬಾರಿಗೆ ಪಾಸ್ ಆಗ್ತಾನೆ ಎಂದು ಭಾವಿಸಿದ್ದರು. ಒಂದು ದಿನ 10ನೇ ತರಗತಿಯ ಫಲಿತಾಂಶವು ಬಂತು. ಆದರೆ ಆ ಹುಡುಗ ಒಂದು ವಿಷಯದಲ್ಲಿ ಫೇಲ್ ಆಗಿದ್ದ. ಗ್ರಾಮಸ್ಥರು ಈ ಬಗ್ಗೆ ತಿಳಿದಾಗ ಎಲ್ಲ ಗ್ರಾಮಸ್ಥರು ಹುಡುಗನನ್ನು ಹೀಯಾಳಿಸಲು ಮತ್ತು ಅವನನ್ನು ಗೇಲಿ ಮಾಡಲು ಆರಂಭಿಸುತ್ತಾರೆ. ಅವನು ತನ್ನ ಮನೆಯಿಂದ ಜಮೀನಿಗೆ ಹೋದಾಗಲೆಲ್ಲ ಅವನನ್ನು ನೋಡಿದ ಎಲ್ಲ ಜನರು ಅವನಿಗೆ ಲೇವಡಿ ಮಾಡಲು ಶುರು ಮಾಡ್ತಾರೆ. ಆಗ ಆ ಹುಡುಗ ಮನನೊಂದು ಅವರ ಗುರುಗಳಿಗೆ ಹೇಳ್ತಾನೆ. ಆ ಗುರುಗಳು ಅವನಿಗೆ ಒಂದು ಸಲಹೆ ಕೊಡ್ತಾರೆ. ಮಾತನಾಡುವವರು ಮಾತನಾಡಲಿ, ನೀನು ಒಂದು ಕೆಲಸ ಮಾಡು. ಒಂದು ಪಾತ್ರೆ ತುಂಬ ನೀರು ತುಂಬಿಸಿಕೊ ಮತ್ತು ಅದನ್ನು ಹಿಡಿದುಕೊಂಡು ನೀನು ರಸ್ತೆಯಲ್ಲಿ ಹೋಗು. ಆದರೆ ನೀರು ರಸ್ತೆಯಲ್ಲಿ ಹೋಗುವಾಗ ನೀರು ತುಂಬಿದ ಪಾತ್ರೆಯನ್ನು ಮಾತ್ರ ನೋಡು. ಜನಗಳ ಮಾತಿನ ಬಗ್ಗೆ ಗಮನ ಕೊಡಬೇಡ. ಅವರ ಮಾತಿನಂತೆ ಅವನು ಪಾತ್ರೆಯನ್ನು ಹಿಡಿದುಕೊಂಡು ಹೋದ. ಒಂದು ದಿನ ಒಂದು ಹನಿ ನೀರು ಕೆಳಗೆ ಬೀಳದ ಹಾಗೆ ನೋಡಿಕೊಂಡು ರಸ್ತೆಯನ್ನು ಸಂಚರಿಸುತ್ತಾನೆ. ಅವನ ಸಂಪೂರ್ಣ ಗಮನ ನೀರಿನ ಮೇಲೆಯೇ ಇತ್ತು. ಅವನಿಗೆ ಜನರ ಮಾತಿನ ಬಗ್ಗೆ ಗಮನ ಕೊಡಲೇ ಇಲ್ಲ. ಅವರ ಮಾತುಗಳನ್ನು ತಲೆಯಿಂದ ಸಂಪೂರ್ಣವಾಗಿ ತೆಗೆದುಹಾಕಿ ಮತ್ತೆ ಹೆಚ್ಚಿನ ಅಭ್ಯಾಸ ಮಾಡಿ ಅವನು ಪಾಸ್ ಆಗ್ತಾನೆ. ಗೆಳೆಯರೆ, ಈ ಕಥೆಯಿಂದ ನಿಮಗೆ ತಿಳಿಯೋದೇನೆಂದರೆ ನಿಮ್ಮ ಕೆಲಸದಲ್ಲಿ ಫೋಕಸ್ ಇರುವುದು ಮುಖ್ಯ. ನಿಮ್ಮ ಕೆಲಸದ ಬಗ್ಗೆ ಎಷ್ಟು ಗಮನ ಹರಿಸಬೇಕು ಎಂದರೆ ಬೇರೆ ಯಾವುದೂ ನಿಮ್ಮ ತಲೆಗೆ ಹೋಗಲೇಬಾರದು. ಜನರ ಮಾತುಗಳು ಮತ್ತು ಅವರ ಟೀಕೆಗಳು ನೀವು ತಲೆಗೆ ಕೊಡಬಾರದು. ನೀವು ಈ ಕ್ಯಾಮ್ರಾದ ಥರ ಇರಬೇಕು. ಇದು ವ್ಯಕ್ತಿಯನ್ನು ಮಾತ್ರ ಫೋಕಸ್ ಮಾಡುತ್ತೆ, ಉಳಿದ ಎಲ್ಲವನ್ನು ಬ್ಲರ್ ಮಾಡುತ್ತೆ. ಆದ್ದರಿಂದ ನೀವು ಕೂಡ ನಿಮ್ಮ ಕೆಲಸ, ನಿಮ್ಮ ಗುರಿಯತ್ತ ಗಮನ ಹರಿಸಬೇಕು. ಉಳಿದೆಲ್ಲ ವಿಷಯ ಬ್ಲರ್ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.